ಇವತ್ತು ನಾನು ರೋಸ್ಟ್ ಮಾಡಕತ್ತೀನಿ ಇಂಡಿಯಾದಾಗಿರುವಂತ ಸ್ಟ್ರೀಟ್ ಫುಡ್ ನ. ಈಗ ಗೊತ್ತಾತು ಪಾನಿಪುರಿ ರಸ ಯಾಕೆ ಅಷ್ಟೊಂದು ಇರ್ತೈತಿ ಅಂತ. ಅಜೀಗ ಹೈಜೀನ್ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಈ ಪುಣ್ಯಾತ್ಮ ಅದ್ರಾಗ ಹೇಳೋಗೊಂಡ್ಬಿಟ್ಟು ಬೇರೆ ಎಲ್ಲ ಮಾಡಿ ಇದನ್ನೆಲ್ಲ ಕಣ್ಣಾರೆ ನೋಡಿನೋ ಅರ್ಜುನ್ ಪಾನಿಪುರಿ ತಿಂತರ ಅಂತ ಇವ್ರಿಗೂ ಆಡ್ಸ್ ಆಫ್ ಹೇಳಲೇಬೇಕು. ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋ. ಅಂದ್ರೆ ನಿಮಗೆ ಎಲ್ಲ ಸಿಗ್ತೈತಿ, ಆಮ್ಲೆಟ್, ಕಬಾಬು, ಇಂಜಿನ್ ಆಯಿಲ್. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಇನ್ನು ಈ ಆಮ್ಲೆಟ್ ತಿಂದ ನಿಮಗೆ ಟೇಸ್ಟ್ ಸಿಗ್ತದ ಎಲ್ಲ ಗೊತ್ತಿಲ್ಲ, ಬಟ್ ಹಾರ್ಟ್ ಅಟ್ಯಾಕ್ ಅಂತೂ ಪಕ್ಕ ಸಿಗ್ತೈತಿ. ಇವನು ಆಮ್ಲೆಟ್ ಮರ ಎಣ್ಣೆ ಒಸೆಕತನೋ ಇಲ್ಲೋ ಚರಂಡಿ ನೀರು ಒಸೆಕತನೋ ಒಂದು ಗೊತ್ತಾಗವಲ್ದು. ಅಲ್ಲಿಗೆ ಇಂಗ್ಲಿಷ್ ಡಿಕ್ಷನರಿಗ ಇಷ್ಟ ಆಗದಿರೋಂತ ಏಕೈಕ ಪದ ಹೈಜೀನ್. ನೆಕ್ಸ್ಟ್ ನಮಗೆ ಅಂಕಲ್ಲು ಸ್ವೀಟ್ ಪಾನ್ ನ ಯಾವ ತರ ಮಾಡ್ಬೇಕಂತ ತೋರಿಸ್ತಾರ. ಅಂಕಲ್ ದೇವ್ರಿಗೆ ಎದುರ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಕ್ಯಾಮ್ರಾ ಕಡೆ ಎದುರ್ರಿ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಜೀವನದಲ್ಲ ಇಗ್ನೋರ್ ಮಾಡ್ಬೇಕು, ಆದ್ರೆ ಈ ಲೆವೆಲ್ಗೆ ಅಲ್ಲ. ಇಲ್ಲಿ ಬಂದು ಹೋದ್ಮ್ಯಾಗ ಅಂಕಲ್ಲು ಪಾನ್ ಮಾಡೋದನ್ನ ನಿಲ್ಸ್ಬೋದಿತ್ತು, ಆದ್ರೆ ಇವ್ ಡೆಡಿಕೇಶನ್ ಯಾವ ಲೆವೆಲ್ಗೆ ಐತಂದ್ರ ಅಣ್ಣ ಪಾನ್ ಮಾಡೋದನ್ನ ಸೈಲೆಂಟ್ ಆಗಿ ಕಂಟಿನ್ಯೂ ಮಾಡಿ. ಇನ್ನು ನಮ್ ಟೀ ಅಮ್ಲರು ಟೀ ಮಾಡೋದೊಂದ್ ಬಿಟ್ಟು ಬೇರೆ ಎಲ್ಲ ಮಾಡಕತ್ತಾರ. ಆಕ್ಚುಲಿ ಅಂಕಲ್ಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ ಬಹಳ ಆಸೆ ಇತ್ತು, ಆದ್ರೆ ದುಡ್ಡು ಇಲ್ದಿರೋ ಕಾರಣ ಅಣ್ಣ ಟೀ ಅಂಗಡಿನ ಅಣ್ಣ ಈ ತರ ಕ್ಯಾಚ್ ಆಡಿ ತನ್ನ ಆಸೆ ತಿರ್ಸ್ಕೊಳಕತ್ತಾನ. ಆಕ್ಚುಲಿ ಅಂಕಲ್ ಪ್ರಕಾರ ಈ ತರ ಸರ್ಕಸ್ ಮಾಡಿದ್ರು ಟೀಗೆ ಟೇಸ್ಟ್ ಬರೋದು. ಇದೇ ತರ ಹಾಲಿನ ಪಕೆಟ್ ಜೊತೆಗೆ ಕ್ಯಾಚ್ ಆಡಕರ ಏನಾತಂತ ನೀವ ನೋಡ್ರಿ. ಎಲ್ರೂ ವ್ಯಾಪಾರನ ಲಾಭಕ್ಕೋಸ್ಕರ ಮಾಡಿದ್ರ ಅಂಕಲ್ ನಷ್ಟಕ್ಕೋಸ್ಕರ ಮಾಡಕತ್ತಾವು. ಇನ್ನು ಈ ಅಂದರಿಗೆ ಈ ತರ ಮ್ಯಾಗರಿಂದ ಹಾಕಿದ್ರು ಸಮಾಧಾನ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ ಎಷ್ಟು ನಮ್ ಚಪ್ಪಲಿಗಳೇನ್ರ ಟೀ ಅಂಗಡಿ ಇಟ್ರ ಯಾವ ತರ ಇರ್ತದಂತ ತೋರಿಸ್ತೀನಿ ಬರ್ರಿ. ಒಂದ್ಸಲ ಇವ್ನ ಅವತಾರ ನೋಡ್ರಿ, ಇಯರ್ಫೋನು ಮತ್ತೆ ಕಣ್ಣಿಗೆ ಚಸ್ಮಾ. ಈ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ರೆಡಿ ಆಗಲ್ಲ. ಇನ್ನು ಇವ್ನ ಪಾತ್ರೆಗೆ ಹಾಲು ಹಾಕೋದು ನೋಡ್ಬಿಡ್ರ ಸಿಡ್ಲ ಉಳಿತೈತಿ ನಿಮಗೆ. ಅಣ್ಣ ಅದು ಹಾಲು ನಿನ್ ಗರ್ಲ್ ಫ್ರೆಂಡ್ ಅಲ್ಲ ಈ ತರ ಮಾಡಕ. ಆಕ್ಚುಲಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದಾಗ ನನ್ನ ರಿಯಾಕ್ಷನ್ ಹಿಂಗಾಯ್ತು. ಇಂತ ಹಲ್ಕ ಕೆಲಸ ಮಾಡಿದ್ಮೇಲೆ ಅಣ್ಣ ಯಾವ ತರ ಸ್ಮೆಲ್ ಕೊಡಾಯ್ತಾ ನೋಡ್ರಿ. ಈ ಕಿತ್ತೋದನ್ನು ಈ ತರ ಓವರ್ ಆಕ್ಟಿಂಗ್ ಮಾಡಿ ಮಾಡಿ ಯಾವ ಲೆವೆಲ್ ಫೇಮಸ್ ಆದಲ್ಲ. ಹೋಟ್ಲರು ಇವ್ನ ಹಾಲು ಲೆಕ್ಕದನ್ನ ನೋಡಕಂತ ಸ್ವತಃ ಅವ್ರ ಹೋಟ್ಲಿಗೆ ಕರ್ಸಿದ್ರು. ಮನ್ನ ಬಿಲ್ ಗೇಟ್ಸ್ಗೆ ಟೀ ಕುಡ್ಸಣ. ಆಕ್ಚುಲಿ ಇವನ್ ಟೀ ಕುಡಿದ್ಮೇಲೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ಹಾರ್ಡ್ ಆಗಿದ್ದು. ಸಕ್ರೆ ಮ್ಯಾಗ್ ನೊಣಕ್ ಕುಂತಲ್ಲ, ನೊಣದ ಮ್ಯಾಗ್ ಸಕ್ರೆ ಹಾಕ್ಯಾರೋ ಒಂದು ಗೊತ್ತಾಗವಲ್ದು. ಅಣ್ಣ ಮಾಡಂತ ಚಾನೇನ್ರ ನೀವು ಕುಡಿದ್ಬಿಟ್ರ ಪ್ರಪಂಚದಾಗ ಇವ್ರಿಗೂ ಯಾರಿಗೂ ಬರೀದಂತ ರೋಗಗಳೆಲ್ಲ ನಿಮಗೆ ಬರ್ತಾವು. ಮೋಸ್ಟ್ಲಿ ಕೊರೋನಾ ವೈರಸ್ ಇಲ್ಲಿಂದನ ಹರಡ್ರೆ ನೀವು ಸಕ್ರೆನ ಲೋಟಕ್ಕೆ ಹಾಕರ ಒಂದೆರಡು ನೊಣಾನು ಒಳಗೆ ಹೋಗಿರ್ತಾವು. ಇನ್ನು ಈ ಟೀನ ಕುಡಿಯೋರ್ ಬಾಯ್ ಅಂತೂ ಬೊಂಬೈ ಆಗದಂತೂ ಫಿಕ್ಸು. ಮಾತೇ ಇಲ್ಲ. ಈ ಟೀ ಅಂಗಡಿಗೆ ಕಾಂಪಿಟೇಷನ್ ಕೊಡ್ಬೇಕಂತ ಸೋಡಾ ಅಂಗಡಿಯರು ರಾಕೆಟ್ ಸೋಡಾನ ತಯಾರು ಮಾಡಿದ್ರು. ಒಂದ್ಸಲ ಇವ್ನ ಸೋಡಾ ಬರ್ಲಿನ ಯಾವ ತರ ಓಪನ್ ಮಾಡ್ತಾನಂತ ನೋಡ್ರಿ. ಹೆಣ್ಮಕ್ಳು ಯಾಕೆ ಹಿಂದ್ ಉಳ್ಕಬೇಕಂತ ಅಕ್ಕ ಸತಿಗೂ ಸೋಡಾ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ತುಂಬಾ ಜಾಸ್ತಿ ಆಯ್ತು ನೋಡ್ರಿ. ಪ್ರತಿಯೊಬ್ಬ ಮನುಷ್ಯನು ಅವನ ಜೀವನದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಬಟ್ ಈ ತರದ ಎಕ್ಸ್ಪೆರಿಮೆಂಟ್ಗೆಲ್ಲ ಮಾಡಬಾರ್ದು.